ಸ್ವರ್ಗಕ್ಕೆ ಹೋಗ್ತೀವಿ ಅನಿಸ್ತಾ ಇದೆಯಾ? ಗುಡ್ ಪೀಪಲ್ಸ್ ಯಾ ಗುಡ್ ಪೀಪಲ್ಸ್ ಕಿತ್ತು ಬಂತು ಹಂಗೆ ಅವಳು ಹಾಡು. ಪೇರೆಂಟ್ಸ್ ಲಾಜಿಕ್ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮನೇಲೂ ಪೇರೆಂಟ್ಸ್ ಇದೇ ತರ ಇದ್ರೆ ಕಮೆಂಟ್ ಮಾಡಿ. ಏನಾಗುತ್ತೆ ಅದನ್ನ ಪ್ರೀತಿಯಿಂದ ಕೊಡ್ತೀವಿ ಅಂಡ್ ಅವಳಿಗೆ ಪ್ರತಿ ಸತಿನೂ ನಮ್ ಗಿಫ್ಟ್ ಅವಳಿಗೆ ಇಷ್ಟ ಆಗುತ್ತೆ. ಎಲ್ಲಾರ ಗಿಫ್ಟ್ ಅವಳು ಇಷ್ಟ ಪಡ್ತಾಳೆ ಕೂಡ ಅಂಡ್ ಅದನ್ನ ನೀಟಾಗಿ ಚರೀಶ್ ಮಾಡಿ ಇಟ್ಕೊಳ್ತಾಳೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಮನೆಯಿಂದ ಇಲ್ಲಿ ಬಂದ್ವಿ ಅಷ್ಟೇ. ಇವಾಗ ನಿಶನ್ ಮನೆಯಿಂದ ನಮ್ಮ ಮನೆಗೆ ಹೊರಡ್ತಾ ಇದೀವಿ. ಸ್ವಲ್ಪ ಕೆಲಸ ಇದೆ ಅಲ್ಲೇ. ನಿಶನ್ದು ಗಾಡಿ ಕೂಡ ಇದೆ. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇವಳು ಕಾಲೇಜ್ಗೆ ಹೋಗಬೇಕು. ನನಗೊಂದು ಸ್ವಲ್ಪ ಕೆಲಸ ಇದೆ, ಹಾಸ್ಪಿಟಲ್ಗೆಲ್ಲ ಹೋಗಿ ಬರಬೇಕು. ಸೊ ಅದಾದ್ಮೇಲೆ ಇವತ್ತು ಸಂಜೆ ನಿಶನ್ನ ನಾವು ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಗಿಫ್ಟ್ ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾವು. ಡಿಸೈಡ್ ಆಗಿದೆ, ಮಾಡಿದೀವಿ. ಅದು ಅದೇ ಅವಳಿಗೆ ಏನ್ ಕೊಡ್ಸೋದು ಏನಿಲ್ಲ ಎಲ್ಲ ಇದೆ. ಮತ್ತೆ ಇವಳು ಅದನ್ನೇ ಅಂತ ಇದ್ಲು, ಅವಳ ಜೊತೆ ಇದೆಯಲ್ಲ ಅಂತ. ಅದಕ್ಕೆ ನಾನು ಅಂದೆ ಅವಳ ಜೊತೆ ಎಲ್ಲ ಇದೆ. ಆಗ ನಾವು ಅವಳ ಜೊತೆ ಇಲ್ಲದೆ ಇರೋದು ಕೊಡ್ಸೋದಕ್ಕೆ ಅಷ್ಟು ನಾವು ಇಲ್ಲ, ಫಿನಾನ್ಷಿಯಲಿ ಅಷ್ಟೊಂದು ಸಪೋರ್ಟ್ ಇಲ್ಲ ನಮಗೆ. ಸೊ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಪ್ರೀತಿಯಿಂದ ಕೊಡ್ತೀವಿ ಅಂಡ್ ಅವಳಿಗೆ ಪ್ರತಿ ಸತಿನೂ ನಮ್ ಗಿಫ್ಟ್ ಅವಳಿಗೆ ಇಷ್ಟ ಆಗುತ್ತೆ. ಎಲ್ಲಾರ ಗಿಫ್ಟ್ ಅವಳು ಇಷ್ಟ ಪಡ್ತಾಳೆ ಕೂಡ ಅಂಡ್ ಅದನ್ನ ನೀಟಾಗಿ ಚರೀಶ್ ಮಾಡಿ ಇಟ್ಕೊಳ್ತಾಳೆ. ಸೊ ಎಸ್, ಈ ಸತಿ ಒಂದು ಗಿಫ್ಟು. ಹಂಗಾಗಿ ಅದೆಲ್ಲ ಗಿಫ್ಟ್ ನೋಡಕ್ ಹೋಗ್ಬೇಕು. ಅದು ಇದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಕೆಲಸ ಇದೆ. ಅದೆಲ್ಲ ಇವತ್ತು ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಕ್ಲೀನ್ ಮಾಡಿದೆ ನಾನು, ಅಂದ್ರೆ ತೆಗ್ದು ಇಲ್ಲಿ ಇಟ್ಟಿದ್ದೀನಿ. ನಮ್ಮ ಫ್ಯಾಪ್ ಫೈದು ಮತ್ತೆ ಮಧು ಅಕ್ಕಂದು ಆನೆದು ಹಂಗೆ ಬಿಟ್ಟಿದ್ದೆ ನೋಡಿ. ಚೈಲ್ಡ್ಗಳು ಅಂದ್ರೆ ಸೀರಿಯಸ್ಲಿ ನಮ್ಗೆ ಗೊತ್ತಿಲ್ಲ. ನಮ್ಮ ಮೇಜರ್ ಮದುವೆ ಆಗ್ತಿದ್ದಾರೆ. ಎಕ್ಸಾಂಪಲ್ ನನ್ನ ಕಸಿನ್ ಮದುವೆ ಆಗೋದ್ಲು, ಇನ್ನೂ ಸೇರಿಸಿ ಚೈಲ್ಡ್ ಅದು ನಾವು ಜೊತೆಲಿ ಇದ್ದಾಗ ಮಾತ್ರ ಆಡೋದು. ನಾವು ಹೇಳ್ತಿದ್ದೀನಲ್ಲ, ನಮ್ಮನ್ನ ಪೇರೆಂಟ್ಸ್ಗೆ ಮದ್ವೆ ಮಾಡಿಸ್ಬೇಕು ಅಂತ ಯಾವ ಕಡೆಯಿಂದ ಅನ್ಸುತ್ತೆ ಅಲ್ಲ. ನಾವು ಒಬ್ಬರೇ ಟ್ರಿಪ್ ಹೋದ್ರೆ ನಾವು ಚಿಕ್ಕವರು ಮದ್ವೆ ಮಾಡಿ ಇನ್ನೊಬ್ಬರ ಮನೆಗೆ ಹೋಗುವಷ್ಟು ದೊಡ್ಡವರು ಅಲ್ವಾ? ಕಾನ್ಸೆಪ್ಟ್ ಗೊತ್ತಾಗಲ್ಲ. ಈಗ ಮನೇಲಿ ಎಲ್ಲಾದ್ರೂ ಹೋಗಿ ಬರ್ತೀವಿ, ಒಬ್ಬರೇ ಓಡಾಡೋದು ಕಲಿಬೇಕು. ಟ್ರಿಪ್ ಹೋಗಿ ಬರ್ತೀವಿ ಅಂದ್ರೆ ಬೇಡ ಅಂತಾರೆ. ಅದೇ ಅವ್ರೇನಾದ್ರು ಕೆಲಸ ಹೇಳಿದ್ರೆ ನಾವು ಹೋಗಲ್ಲ ಒಬ್ಳೆ ಅಂತಂದ್ರೆ ಒಬ್ಳೆ ಓಡಾಡೋದು ಕಲಿಬೇಕು ನೀವು ಅಂತಾರೆ. ಪೇರೆಂಟ್ಸ್ ಲಾಜಿಕ್ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮನೇಲೂ ಪೇರೆಂಟ್ಸ್ ಇದೇ ತರ ಇದ್ರೆ ಕಮೆಂಟ್ ಮಾಡಿ. ಹೆಂಗೆ ನಿಮ್ಮ ಮನೇಲಿ ಪೇರೆಂಟ್ಸ್ ಹೆಂಗಿರ್ತಾರೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಹೆಂಗ್ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಅಂದ್ರೆ ಮುಖಕ್ಕೆಲ್ಲ ಏನು ಹಾಕಿಲ್ಲ. ದಟ್ ಇಸ್ ವಾಟ್ ಗುರು, ನೀನ್ ನ್ಯಾಚುರಲ್ ಬ್ಯೂಟಿ. ಆಯ್ತು, ಬ್ಲಾಗ್ ಅಲ್ಲೆಲ್ಲ ತುಂಬಾ ಇದನ್ನೇ ಹೇಳ್ಬೇಡಿ. ಆಮೇಲೆ ಆಯ್ತು, ಇವಳು ರೂಮ್ ನ ಕ್ಲೀನ್ ಮಾಡಕ್ಕೆ ಈಗ ಹೇಳ್ಬಿಟ್ಟು ಮಧುತ್ಗೆ ಹೇಳಿದ್ದಾರೆ ನಾವ್ ಯಾರು ಹೆಲ್ಪ್ ಮಾಡ್ಬಾರ್ದಂತೆ ತೆಗಿಯಕ್ಕೆ. ಅವಳೇ ಒಂದ್ ಕಡೆಯಿಂದ ಓದ್ಕೊಂಡು ಅವಳೇ ಎತ್ತಿಡ್ಕೋಬೇಕು. ಅದಕ್ಕೆ ನಾನಂದ್ರೆ ಅದೇ ಬೀಳುತ್ತೆ ಅವಾಗ ಒಂಥರ ಚೆನ್ನಾಗಿದೆ. ಹೊಡ್ದಾಕಿ ಬಲೂನ್ ಹೊಡ್ದಾಕಿ. ನಿಶಾ ಮೇಡಮ್ ಬನ್ನಿ ಬೇಗ. ಮೇಡಮ್ ಅವರು ಮಲಗಿದ್ದಾರೆ. ಹುಷಾರು ನಮಗೂ ಇಲ್ಲ, ನಮಗೂ ಇಲ್ಲ, ಯಾರಿಗೂ ಹುಷಾರಿಲ್ಲ. ಎಲ್ಲ ಡವ್ವು, ಬರೀ ಡವ್ವು ತಿಂದ್ರು ಮನ್ಗವ್ರೆ. ಇಷ್ಟೇ ಅದಕ್ಕೆ ಹಿಂಗ ಹಾಕೊಡೋದು ಬ್ಲಾಗಲ್ಲಿ. ಇವಾಗ ಬಂದಿದ್ ನಾವು ಮನೆಗೆ. ಮಹೇಶ್ವರಿ ಇದ್ದಾಳೆ ಇಲ್ಲೇ. ಏನು ಕೆಲಸ ಮಾಡಿಲ್ಲ ಅಲ್ವಾ ನಿನ್ನೆಯಿಂದ ಹುಷಾರಿಲ್ಲ ಅಂತ ಒಂದ್ ತಟ್ಟೆ ಅನ್ನ ತಿಂದ್ಲು, ಒಂದ ಮನ್ಗಿದ್ಲು ನೆಮ್ಮದಿಯಾಗಿ. ಇವಾಗ ಇನ್ನೊಂದ್ ತಟ್ಟೆ ಅನ್ನ ಉಂಟಾಳೆ. ಯಾಕೆ ತಿರುಗ್ದೆ? ಕೇಕ್ ಬಂದಿದೆ, ಕೇಕ್ ಆರ್ಡ್ರ್ ಮಾಡಿದ್ವಿ ಆ್ಯಂಡ್ ಹೊರಡ್ತಾ ಇದ್ವಿ. ಏನಂದರೆ ನಾರ್ಮಲ್ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೀವಿ. ನಾನಂತೂ ಬಟ್ಟೆನೂ ತಂದಿರಲಿಲ್ಲ, ಇನ್ನು ತುಂಬ ಸತಿ ಹಾಕ್ಕೊಬಿಟ್ಟಿದ್ದೀನಿ ನಾನು. ಸೌಜು ಹೇಳಿದ್ಲು ಬೇರೆ ಹಾಕೋ, ಇದನ್ನ ತುಂಬ ಸತಿ ಹಾಕ್ಕೊಬಿಟ್ಟಿದ್ಯಾ ಅಂತ. ಬಟ್ ಇದನ್ನೇ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಒಂದು ರೆಸ್ಟೋರೆಂಟ್ ಕಾಲ್ ಮಾಡಿ ಕೇಳ್ಕೊಂಡಿದ್ವಿ, ಕೇಕ್ ಕಟ್ ಮಾಡಿಸಿ ಸ್ವಲ್ಪ ಏನಾದರೂ ಲೈಟಾಗಿ ತಿನ್ಕೊಂಡು ಕಾರ್ ತಗೊಂಡು ಹೋಗ್ಬೇಕಾ? ನಾವು ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗ್ತೀವಿ ಅನಿಸ್ತಾ ಇದೆಯಾ? ಗುಡ್ ಪೀಪಲ್ಸ್ ಏಯ್
ಸ್ಟಾರ್ಟ್ ಮಾಡ್ತೀವಿ ಅಟ್ಲೀಸ್ಟ್. ಇಲ್ಲ ನನಗೆ ಸ್ಟಾರ್ಟ್ ಮಾಡಿ ಮೋಸ್ಟ್ಲಿ ಹಿಂಗೆ ಒತ್ತಿದ್ರೆ ಅಲ್ಲೋಗಿ ಗುದ್ದುತ್ತೀವೇನೋ ಅಲ್ಲಿಗೆ ಹೋಗಿ ಓಕೆ. ಹಾರ್ಕೊಂಡು ಹೋಗ್ಬೋದೇನೋ. ನನಗೆ ಸ್ಟೇರಿಂಗ್ದೆಲ್ಲ ಅಭ್ಯಾಸ ಇದೆ. ಎರಡು ಗೊತ್ತಿದೆ ಸ್ಟಾರ್ಟ್ ಇನ್ನೂ ಯಾವತ್ತೂ ಟ್ರೈ ಮಾಡಿಲ್ಲ. ನಮ್ಮ ಹುಡುಗಿ ಕಲಿತಾರೆ, ಕಲ್ತ ಮೇಲೆ ಕಾರಲ್ಲಿ ಒಂದು ರೋಡ್ ಟ್ರಿಪ್ಪು. ಇವಾಗಲೇ ಏನು ಹೇಳಲ್ಲ, ನಾವು ಹೇಳಿದ್ದೇನು ಆಗ್ತಾ ಇಲ್ಲ. ಸೊ ಈಗ ಹೊರಡ್ತೀವಿ. ಆ್ಯಂಡ್ ನಮ್ಮದು ಫ್ರಾಕ್ ಪ್ಲ್ಯಾನ್ ಇದ್ದಿದ್ದು ಏನು ಫಸ್ಟ್ ಸ್ಯಾಂಡಿ ಹಾಕೋ ಬರಲ್ಲ ಅಂತಂದ್ಲು. ಆಮೇಲೆ ಇವಳು ಚೇಂಜ್ ಮಾಡಿದ್ಲು. ಆಕ್ಚುಲಿ ನಾನು ಆಮೇಲೆ ಚೇಂಜ್ ಮಾಡಕ್ ಹೋದೆ, ಡ್ರೆಸ್ ಫ್ರಾಕ್ ಹಾಕೋತಾ ಇದ್ದೆ. ನೀನು ನನಗೆ ಚಳಿ ಆಗ್ತದೆ, ಜ್ವರ ಎಲ್ಲ ಇದೆ ಅಲ್ವಾ, ಚಳಿ ಆಗ್ತಿದೆ ಅಂತ. ಆಮೇಲೆ ಚೆನ್ನಾಗಿರೋ ಬಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾವೆಲ್ಲ ಪ್ಯಾಂಟ್ ಶರ್ಟ್ ಹಾಕೋಬಿಟ್ವಲ್ಲ, ಉರ್ದೋಗ್ಬಿಡ್ತು ಅವಳಿಗೆ. ಅದಕ್ಕೆ ಏನು ಮಾತು ಆಡಲಿಲ್ಲ. ಲಾಸ್ಟಿಗೆ ನಾವು ಹಾಕೊಳ್ತೀವಿ ಅಂತ ಅಂದ್ವಿ, ಆದ್ರೆ ಅವಳು ಒಪ್ಕೊಳ್ಳೇ ಇಲ್ಲ. ಸರಿ ಆಯಿತು, ಇವಾಗ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ. ಬನ್ನಿ ತೋರಿಸ್ತೀವಿ. ಹೈ ಗರ್ಲ್ಸ್, ಇವಳು ನೋಡಿಲಿ. ಸಾರಿ ಚಳಿ ಚಳಿ ಏನಾದರೂ ಹೇಳು ನನ್ನ ಬ್ಲಾಗ್. ನೀನೇನು ಹೇಳೇ ಇಲ್ಲ ನನ್ನ ಬ್ಲಾಗ್ಗೆ. ನಿನ್ನ ಬ್ಲಾಗ್ ಕಿತ್ತು ಬಂತು ಹಂಗೆ ಅವಳು ಹಾಡ್ತಾರೆ. ರಚಿತಾ ಬ್ಲಾಗಲ್ಲಿ ನಾನು ಮಾತಾಡ್ತಿದ್ದೀನಿ. ಹೇಳಿ ಏನು ಸಮಾಚಾರ? ಹೇಳಿ ಹರ್ಷಿತಕ್ಕ, ಕೇಳೋಣ. ಎಷ್ಟು ನೆನೆಯಿಂದ ಅದು ಒಂದೇ ಅದೇ ಬ್ಲಾಗ? ಇಲ್ಲ ಇಲ್ಲ, ಇದು ಇವತ್ತಿಂದು. ಇವತ್ತು ನಿನ್ನ ಹಬ್ಬದ್ದು. ಅದು ಅದೇನೆ, ಅದು ಪ್ರಿಪ್ರೇಷನ್ ಹಬ್ಬದ್ದು. ಇದು ಪ್ರೊಸೆಸ್ ಆಗಿ ರಿಸಲ್ಟ್. ಇದು ಅವಳು ಹೇಳಿದಾಳೆ, ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. ಹೇಳು ನಿಶಾ, ಹೆಂಗಿತ್ತು ಡೇ? ಓಕೆ. ಆದ್ರೂ ನಿನ್ನ ಫೋನ್ ಬದುಕಿದೆ. ಇದು ನೋಡಿದು ಗುಂಡಮ್ಮ, ಗುಣವ ಸರ್ಕಾಸ್ಟಿಕ್. ರಚಿತಾ, ಬೆಳ್ಳು ಕಾಣಿಸ್ತಿದ್ಯಾ ರಚಿತಾ? ಓ ನೀನು ಬೆಳ್ಳಗಿದೆ ಅದು ಕಾಣಿಸ್ತಿದ್ಯಾ ಅಂದ. ಗೊತ್ತಾಯ್ತು, ಆ ಲುಕ್ಕಲ್ಲೇ ಗೊತ್ತಾಯ್ತು ನನಗೆ. ಗೊತ್ತಾಯ್ತು ನೋಡು, ಇಲ್ಲೇ ಫೆಮಿನಿಸ್ಟ್ ನೀನು. ಸೌಜು ಹೇಳು, ಎರಡೆರಡು ಮೂರು ಬಟ್ಟೆ ಚೇಂಜ್ ಮಾಡಿದ್ಯಾ ಹೇಳು. ಏನಿಲ್ಲ ಮೊದಲೆಲ್ಲ ನಿಮ್ದೆ. ಎರಡೆರಡು ಮೂರು ಬಟ್ಟೆ ಚೇಂಜ್ ಮಾಡಿದ್ಯಾ? ಅಭಿಪ್ರಾಯ ಯಾಕೋ ಬಿಡಲ್ಲ, ಎಲ್ಲಾನು ರೋಸ್ಟ್ ಮಾಡ್ಬೇಕು ಅನ್ಕೊಂಡೆ ಬಂದವಳು. ಇವತ್ತು ಐಸ್ ಕ್ರೀಮ್ಸ್ ಇದೆ. ಫಸ್ಟು ಐಸ್ ಕ್ರೀಮ್ಸ್ ಆದಮೇಲೆ ಐಸ್ ಕ್ರೀಮ್ ಸ್ಪೆಷಾಲಿಟಿ. ಐಸ್ ಕ್ರೀಮ್ ಸ್ಪೆಷಾಲಿಟಿಲಿ ಫಸ್ಟು ಲವರ್ ಸ್ಪೆಷಲ್ ಇದೆ. ಲವರ್ ಸ್ಪೆಷಲ್, ಲವರ್ ಸ್ಪೆಷಲ್. ಅದಾದಮೇಲೆ ಹನಿಮೂನ್ ಸ್ಪೆಷಲ್. ಹ್ಯಾಪಿ ಬರ್ಡೇ ನಿಶಾ. ಹ್ಯಾಪಿ ಬರ್ಡೇ, ನಿಶಾ ವಿಶ್ ಮಾಡು. ಹ್ಯಾಪಿ ಬರ್ಡೇ ಟು ಯು. ಫಸ್ಟ್ ವಿಶ್. ಎಸ್ ರೈಟ್. ವಿಶ್ ಏನಂತ ನಮ್ಗೆ ಹೇಳ್ಬೇಕು. ಅದು ಹೇಳ್ಬಾರ್ದು. The new Dyson Airwrap ID creates defined, perfect curls that suit your unique hair type. The Dyson Airstream ಗೇಮ್ ನಡೀತಾ ಇದೆ. ಟ್ರುತ್ ಆರ್ ಡೇರ್. ಹೇಗಿತ್ತು? ಚೆನ್ನಾಗಿ ಹೇಳಲ್ಲ ನೀನು ಅಜ್ಜಿ. ಅರ್ಷಿತಕ್ಕ ಹೇಗಿತ್ತು? ಅರ್ಷಿತಕ್ಕ ಹೆಂಗ್ ಬಂದಿದ್ರು, ಹೆಂಗ್ ಹೋಗ್ತಾ ಇದಾರೆ ಅಂತ. ಸರಿ ವೆಯ್ಟ್ ಮಾಡ್ತಾ ಇದ್ದಾರೆ. ಚಿಕನ್ ಲಾಲಿಪಾಪ್ ಸಖತ್ತಾಗಿ. ಹಾ ಗೈಸ್ ಬಾಯ್, ಹುಷಾರು. ಬಿಡಲ್ಲ. ಬರ್ಡೇ ತರ ಇತ್ತು. ಬರ್ಡೇ ಆಗಿ ಯೋ ಬೇರೆ ಹೇಳ್ ಗುರು, ಅದೇ ಡೈಲಾಗ್ ಬೇಡ. ಅದನ್ನ ಅವಳು 2-3 ದಿನ ಅದನ್ನೇ ಹೇಳಿದಾಳೆ. ಅದಾ ಚೆನ್ನಾಗಿತ್ತು. ನಾವು ಹೇಳ್ಬಿಟ್ಟು ಬಂದಿದ್ದಕ್ಕೆ ನಮಗೆ ಸ್ಯಾಟಿಸ್ಫೈ ಆಗಿ ಏಕೆ ಗೊತ್ತಿಲ್ಲ, ಇನ್ನೇನೋ ಬೇಕಿತ್ತು ಅನ್ನಿಸ್ತಿಲ್ಲ. ಅಂದ್ರೆ ಏನಂದ್ರೆ ಜೋಶ್ ಇರ್ಲಿಲ್ಲ ಅಂತ. ಎಲ್ಲ ಸ್ಯಾಂಡಿಯಿಂದಾನೆ. ಸ್ಯಾಂಡಿ ವ್ಲಾಗಲ್ಲಿ ಹಾಕ್ತೀನಿ, ಕಟ್ ಮಾಡಲ್ಲ ಇದನ್ನ. ಸ್ಯಾಂಡಿ ನೋಡ್ತಿರ್ತಾಳೆ. ಮಂಕಾಗ್ ಬಂದು ತಲೆ ಮೇಲೆ ಏನೋ ಬಿದ್ದಿರೋರ್ ತರ. ಪಾಪ ಅವಳಿಗೆ ಇವತ್ತು ನೀವು ನಾರ್ಮಲ್ ಕ್ಯಾಶುವಲ್ ವೇರ್ ಹಾಕೋ ಬಂದಿದ್ದೀರಾ, ಅದಕ್ಕೆ ಅನ್ಸುತ್ತೆ ಸ್ವಲ್ಪ ಇರ್ಬೋದೇನೋ. ಚೆನ್ನಾಗಿ. ಅದು ಕ್ಯಾನ್ಸಲ್ ಆಗಿದ್ ಯಾರಿಂದ? ನಿಮ್ಮಿಬ್ರಿಂದಾನೆ. ಹೆಂಗಿತ್ತು ಇವತ್ತು? ಜೋಶ್ ಅದೊಂದು ಚೂರು ಕಮ್ಮಿ ಇತ್ತು. ನೋಡಿ ಹೆಂಗೆಲ್ಲ ನುಲಿತಾಳೆ ಅಂತ. ಐಫೋನ್ ಅಂತ ಗೊತ್ತು, ಬಿಡಲ್ಲ. ಇಡೀ ಈ ಕಡೆ ಒಂದ್ಸತಿ ಒಡೆದೋಗಿದೆ.
ದೇವರು ಶಿವನ ಭಕ್ತೆ ಅವಳು. ಯಪ್ಪ ದೇವ್ರು. ಹ್ಞೂ ಟೀಚರ್ ಮಧು ಅದಕ್ಕೆ ಇವಳಿಗೇನೋ ಲೆಸನ್ ಹೇಳ್ಕೊಡ್ಬೇಕಂತೆ. ನಡಿಯಮ್ಮ. ಪ್ಯಾಲೇಸ್ ಮುಂದೆ ಬಂದಿದೀವಿ ಈಗ. ಅದೇ ಕೇಕ್ನ ಅದೇ ಕೇಕ್ ಮತ್ತೆ ಇಲ್ಲಿ ಚಾಕು ತರೋದು ಮರ್ತು ಬಿಟ್ಟಿದೀವಿ. ಚಳಿ. ಈಗ ಇದು ಎಲ್ಲಿದೆ ಅದು? ಅಲ್ಲಿ ಅದಕ್ಕೇನಂತಾರೆ? ಟಕಟಿಕ್ಕಿ. ಅದ್ರಲ್ಲಿ ಹೋಗ್ತೀವಿ ಇವಾಗ. ನಿಮ್ಮ ಬೈಕೆ ತೀರ್ತಾ? ನಮ್ಮ ಮಧು ಪ್ರತಿ ಸತಿ ಬಂದಾಗ್ಲೂ ಅವಳಿಗೆ ಏನು ಆಸೆ ಇರುತ್ತೆ ಅದನ್ನ ನಾವು ಈಡೇರಿಸ್ತಿರ್ತಾನೆ. ಹಾಂ ಹೇಳು, ಹೇಗಿತ್ತು ಬರ್ಡೇ ಇವಾಗ ಹೇಳು. ಸೇಮ್ ಚೆನ್ನಾಗಿತ್ತು. ನಮಗೆ ಸ್ಯಾಟಿಸ್ಫೈ ಆಯಿತು. ಇವಾಗ ಸ್ಯಾಟಿಸ್ಫೈ. ಸ್ವಲ್ಪ ಮಧ್ಯದಲ್ಲಿ ಟೆನ್ಷನ್ ಆಯ್ತು, ಸ್ವಲ್ಪ ತಲೆ ಬಿಸಿ ಆಯ್ತು ಆ ಫೋನಿಂದ. ಮೂಡ್ ಆಫ್ ಆಗಿತ್ತು. ಹೇಳ್ದ ಫೋನು. ಈಗ ಕೂಲ್ ಆಯ್ತು. ಮೈಸೂರು ಪ್ಯಾಲೇಸ್ ಒಂದು ರೌಂಡ್ ಹೊಡೆದ್ಮೇಲೆ ಕೂಲ್ ಆಯ್ತು. ನಿಜ ಕೂಲ್ ಆಯ್ತು, ಮೈಯೆಲ್ಲ ಕೂಲ್ ಆಯ್ತು, ತಲೆನೂ ಕೂಲ್ ಆಯ್ತು. ಚಳಿ ಚಳಿ. ಹೆಂಗಿತ್ತು ಮೇಡಮ್? ಚೆನ್ನಾಯ್ತಾ? ನಿಮ್ಮ ಆಸೆ ಪೂರೈತಲ್ವಾ? ಪ್ರತಿ ಸತಿ ಬಂದಾಗ್ಲೂ ಏನಾರು ಒಂದು ಆಸೆ ಇಟ್ಕೊಂಡಿರ್ತೀರಾ. ಈ ಸತಿ ಆಸೆ ಮುಗ್ದಿದೆ. ಅದಕ್ಕೆ ನಾವೇನು ಪ್ಲಾನ್ ಮಾಡ್ಕೊಳ್ಳಲ್ಲ, ಅವ್ಳದೇನೋ ಒಂದು ಪ್ಲಾನ್ ಇದ್ದೇ ಇರುತ್ತೆ, ಅದೇ ಆಗುತ್ತೆ, ಎಲ್ಲರಿಗೂ ಇಷ್ಟನೂ ಆಗುತ್ತೆ. ಸೊ ಈಗ ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ ಕೆಲಸ, ಅಷ್ಟೇ. ಇನ್ನು ಮುಖ ತೊಳೆದಿಲ್ಲ, ಆಲ್ರೆಡಿ ತಿಂಡಿ ಕಾಫಿ ಜ್ಯೂಸ್ ಲೋಟದಲ್ಲಿ ಕಾಫಿ ಕೊಡ್ತಾರೆ ಅಂತ ನಂಗಂತೂ ಗೊತ್ತಿರಲಿಲ್ಲ. ಆಂಟಿ ಇವಾಗ ತಂದು ಕೊಟ್ಟರು. ನಾನು ನಿಶಾ ಇಬ್ಬರೇ ಇರೋದು ಅಂದ್ಕೊಬಿಟ್ಟಿದ್ದಾರೆ. ಅಲ್ಲಿ ದಂಡ್ಪಿಂಡಗಳು ಅವಳೆಲ್ಲೇ ವಾಶ್ರೂಮ್ ಇನ್ನು ಅರ್ಧ ಗಂಟೆ ಬರಲ್ಲ. ಅವಳೆಲ್ಲ ಸೌಜು ಹೋಗಿರೋದು ಆ ಕಡೆ ಮದುವೆ ಇರೋದಾ? ಓ ಸೌಜು ಹೋಗಿರೋದಂತೆ. 2 ಮಿನಿಟ್ಸ್ ಹೊರಗಡೆ ಬರ್ತಾಳೆ. ಏನದು? ಇದು ಚಿಕನ್ನು ನಾವಿದ್ದೀವಿ ಅಂತ ಗೊತ್ತಿರಲಿಲ್ವಂತೆ, ಅದಕ್ಕೆ ನಿಂಗೆ ಅದು ಕಾಫಿ ನೋಡು ಹೆಂಗೆ ಬೆಡ್ಡಿಗೆ ತಂದು ಕೊಟ್ಟೋಗ್ತಾರೆ. ಒಂದೊಂದು ಸತಿ ಹಿಂಗೆ ಇರುತ್ತೆ ಇದು. ಏನು ಏನಿಲ್ಲ, ಹಿಂಗೆ ಇರುತ್ತೆ ಅದು. ತಿಂದೆ ಬೆಳಗ್ಗೆ ಇಟ್ಟೋಗಿರ್ತಾರೆ ಪಾಪ ಆಂಟಿ. ಬೆಳಗ್ಗೆ ಎದ್ದು ಮಗಳು ತಿನ್ನಲಿ ಅಂತ ಮಾಡಿಕೊಟ್ಟು ತಟ್ಟೆ ತುಂಬ ಹಾಕಿಟ್ಟೋಗಿರ್ತಾರೆ. ಇವಳು ಅಲ್ಲೇ ಬಿಟ್ಬಿಟ್ಟು ಹೋಗಿರ್ತಾಳೆ. ಹೋಗ್ತಾರಾ ಇಲ್ಲಿ ಲೂಸ್ ಶರ್ಟ್ ಹಾಕೊಂಡು. ಈಗ ಈ ಬಲೂನ್ ಎಲ್ಲ ಖಾಲಿ ಮಾಡೋದು. ಹೌದು, ಬರ್ಡೇ ನೈಟ್ ಬಿಫೋರ್ ಬರ್ಡೇ ಆ್ಯಂಡ್ ಆಫ್ಟರ್ ಬರ್ಡೇ. ಈಗ ಇದನ್ನೆಲ್ಲ ಹೊಡೆದಾಕೋದು ನಮ್ಮ ಕೆಲಸ. ಈಗ ಟಾಸ್ಕ್ ಅಂತೆ. ಯಪ್ಪ ಎದ್ರುಕೊಂಡು ಹೋಗ್ತಾನೆ. ಅದು ಹೊಡಿಬೇಡ, ಬೇರೆದು. ನಿಶಾ ಮನೆಗೆ ಹೋಗಿ ಡ್ರೆಸ್ ಏನು ಮಾಡ್ತೀನಿ. ಬರ್ಡೇಗಲ್ಲಿ ನೆಕ್ಸ್ಟ್ ಡೇ ಸರಿ, ಬಾಯ್ ಬಾಯ್ ಬಾಯ್. ಗುರುಗಳೇ ಬಾಯ್. ಮಧು ಅದಕ್ಕೆ ಮಧು ಬಾಯ್.